ನಿನ್ನೆ ಮೈಸೂರು ಕಾರ್ಯಕ್ರಮದ ತಾವು ಬೇಗ ಹೋದ ವಿಚಾರವನ್ನೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ರು ಮನೇಲಿ ಹೋಗಿರೋರಿಗೆ ನಿದ್ರೆ ಮಾಡ್ತಿರೋರಿಗೆಲ್ಲ ನಾನು ವೆಲ್ಕಮ್ ಮಾಡೋಕ್ಕಾಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರ ನಡುವೆ ಡಿಫ್ರೆನ್ಸ್ ಇದೆ, ಅದನ್ನು ತೋರಿಸ್ಕೊತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯ. ಎಲ್ಲದಕ್ಕೂ ಮುಖ್ಯಮಂತ್ರಿ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮುಖ್ಯಮಂತ್ರಿಗಳೇ ಹಿಂದೆನೂ ಉತ್ತರ ಕೊಟ್ಟಿದ್ದಾರೆ, ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಾನೇನು ಮಾತಾಡೋದು ತಿಳಿಯಲಿಕ್ಕಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಸರ್, ನಾಳೆ ಕನಕಪುರದಲ್ಲಿ ಜನಸ್ಪಂದನ 2 ದಿನ ಕಂಟಿನ್ಯೂಸ್ ಮಾಡ್ತಿದ್ದೀವಿ ಸರ್. ಕ್ಷೇತ್ರ ಜನಕ್ಕೆ ಅವರು ಪಾಪ ಇಲ್ಲಿ ಬಂದಾಗ ನನಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಬೇರೆ ಒತ್ತಡದ ಮೇಲೆ. ಅದಕ್ಕೆ 2 ದಿನ ಅಲ್ಲೇ ಇದ್ದು ಕ್ಷೇತ್ರದ ಜನತೆ ಕೆಲಸ ಅಟೆಂಡ್ ಮಾಡೋಕ್ಕೋಸ್ಕರ ಅಲ್ಲೇ ಇರ್ತೀವಿ. ಸರ್, ಮುಖ್ಯಮಂತ್ರಿಗಳು ಕೂಡ ಶಾಸಕರಿಗೆ 2 ದಿನ ಮೀಸಲಿಟ್ಟಿದ್ದಾರೆ ಸರ್. ಕರ್ಮ ತಾವೇನಾದರೂ ಶಾಸಕರ ಸಮಸ್ಯೆ ಆಲಿಸಲಿಕ್ಕೆ ನಿಗದಿ ಮಾಡಿದ್ದೀರಿ ಪಕ್ಷದ ಅಧ್ಯಕ್ಷರಾಗಿ? ಎರಡು ಕೂಡ ನನಗೆ ದಿನಾ ಬರ್ತಾ ಇರ್ತಾರೆ ಮೇಲೆ, ದಿನಾ ಮೀಸಲಾಗಿಟ್ಟಿದ್ದೀನಿ ಅವ್ರಿಗೋಸ್ಕರ. ದಿನ ಬರ್ತಾ ಇರ್ತಾರೆ, ದಿನ ಮಾತಾಡ್ತಾರೆ. ಸರ್, ಖರ್ಗೆ ಅವರು ಹುಟ್ಟುಹಬ್ಬ ಸರ್ ನಾಳೆ. ಖರ್ಗೆ ಅವರಲ್ಲ, AICC ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು, ಅವರ ಜನ್ಮದಿನ. ಇಡೀ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ, ನಾವು ಕರ್ನಾಟಕದವರೆಲ್ಲ ಅವರಿಗೆ ತುಂಬ ಹೃದಯದ ಶುಭವನ್ನು ಹಾರೈಸಿ ಇನ್ನು ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವು ಕೂಡ ಅದಕ್ಕೇನು ಬೇಕೋ ಅವ್ರಿಗೆ ಶುಭ ಕಾಮನವನ್ನು ಅರ್ಪಿಸುವಂಥ ಕೆಲಸ ಮಾಡ್ತೀವಿ. ಈಗ BBMP ವಿಚಾರ, ಬಿ ಖಾತಾ ವಿಚಾರ, ನಮ್ಮ ಪವರ್ ಕನೆಕ್ಷನ್ನು ಇವೆಲ್ಲ ಇದೆ. ಸ್ವಲ್ಪ ಎಲ್ಲ ದಾಖಲೆಗಳೆಲ್ಲ ಕರೆಕ್ಟಾಗಿ ಮಾಡಿ ನಿಮಗೆಲ್ಲ ಉತ್ತರ, ನಿಮಗೇನು ಓಡೋಗೋದಿಲ್ಲ. ನಾನು ಏನೇನು ಕ್ಯಾಬಿನೆಟ್ ಬೇಕು ಕೆಲವೆಲ್ಲ ತೀರ್ಮಾನಗಳು ಮಾಡ್ತಾಯಿದ್ದೀವಿ, ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅವೆಲ್ಲ ಟೀಕೆ ಮಾಡ್ತಾ ಇರಲಿ. ನಾವು ಜನರ ಸಮಸ್ಯೆ ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ನೀರಾವರಿದು